ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಂಗೆ ಹೊಸ ಬಟ್ಟೆ ಸಿಕ್ತು ನೋಡ್ರು ನೋಡ್ರು. ಸಾರಿ ಅಕ್ಕ. ತಪ್ಪು ತಿಳ್ಕೊಬೇಡಿ ಅಮ್ಮ, ಅವನು ಸ್ಕೂಲ್ಗೆ ಹೋಗೋ ಖುಷಿಯಲ್ಲಿ ನಿಮ್ಮ ಮೇಲೆ ಡಿಕ್ಕಿ ಹೊಡೆದಿದ್ದ. ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಅಣ್ಣ, ಇದ್ರಲ್ಲೇ ಗೊತ್ತಾಗತ್ತೆ ಅವನ್ಗೆ ಓದಿನ ಮೇಲೆ ಆಸಕ್ತಿ ಇದೆ ಅಂತ. ಓದಿನ ಮೇಲೆ ಅವನಿಗೆ ಆಸಕ್ತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ಅವ್ನು ಖುಷಿಯಾಗಿರೋದಕ್ಕೆ ಕಾರಣನೇ ಬೇರೆನೇ ಇದೆ. ಹೌದಾ? ಏನು? ಅವನು ಹಾಕೊಂಡಿರೋ ಯೂನಿಫಾರ್ಮ್ ಕಣಮ್ಮ. ಯೂನಿಫಾರ್ಮ? ಊರಿಗೆ ಒಬ್ರು ಹೊಸಬ್ರು ಬಂದಿದ್ದಾರೆ. ಅವ್ರು ನೋಡೋದಕ್ಕೆ ಎಷ್ಟು ಚಂದಾನೋ ಅವ್ರ ಕೆಲ್ಸಾನು ಅಷ್ಟೇ ಅಚ್ಚುಕಟ್ಟು. ಹೌದಾ? ಅಂತದೇನ್ ಮಾಡಿದ್ರು? ಅವರು ಊರಿಗೆ ಬಂದಾಗ್ಲಿಂದ ಏನೇನೋ ಒಳ್ಳೆ ಕೆಲ್ಸಗಳು ಮಾಡ್ತಿದ್ದಾರೆ. ನಿನ್ನೆ ನನ್ ಮಗ ಯೂನಿಫಾರ್ಮ್ ಅರ್ಧೋಗಿದೆ ಅಂತ ಅಳ್ತಿದ್ದಾಗ ಅವರು ನಾನೇ ಹೊಸ ಯೂನಿಫಾರ್ಮ್ ಹೊಲ್ಕೊಡ್ತೀನಿ ಅಂತ ಅಂದಿದ್ರು. ಕೊಟ್ಟ ಮಾತ್ನಂತೆ ರಾತ್ರಿ ಎಲ್ಲ ಕಷ್ಟಪಟ್ಟು ಹೊಸ ಯೂನಿಫಾರ್ಮ್ ಹೊಲ್ಕೊಟ್ಟಿದ್ದಾರೆ ನೋಡಿ. ಇದೇನಿದು? ದೀಪಕ್ ಚಿತ್ರ. ಇದನ್ನ ಯೂನಿಫಾರ್ಮ್ ಮೇಲೆ ಯಾರು ಹೊಲ್ದಿದ್ದು? ಅವ್ರೆ ಕಣಮ್ಮ. ಈ ಶರ್ಟ್ ಹೊಲ್ದವ್ರೆ ಆ ಚಿಹ್ನೆನೂ ಹಾಕಿದ್ದು. ಕೇಳಿದ್ದಕ್ಕೆ ಅವ್ರಿಗೆ ಇಷ್ಟವಾದವ್ರ ಚಿಹ್ನೆ ಇದು ಅಂತ ಹೇಳಿದ್ರು. ಹೌದಾ? ಅವ್ರ ಹೆಸರೇನಾದ್ರೂ ಗೊತ್ತಾ? ಹೆಸರು ಚಿರಾಗ್ ಅಂತ. ಚಿರಾಗ್ ಅಂತನಾ? ಹೌದಮ್ಮ, ಸಿಟಿಯಿಂದ ಇಲ್ಲಿ ಬಂದು ಏನೇನೋ ಕೆಲ್ಸಗಳು ಮಾಡ್ತಿದ್ದಾರೆ. ಇನ್ನೂ ಒಂದು ವಿಷಯ ಗೊತ್ತೇನಮ್ಮ, ಇದನ್ನ ಹೊಲ್ದಿದ್ದಕ್ಕೆ ದುಡ್ಡು ಕೂಡ ತಗೊಂಡಿಲ್ಲ ಅವರು. ಈಗ ಅವ್ರು ಎಲ್ಲಿ ಸಿಗ್ತಾರೆ? ಆ ದೊಡ್ಡ ಮರ ಇದೆಯಲ್ಲ, ಅಲ್ಲೇ ಸಲೂನ್ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ. ಹಚ್ಬಿಟ್ಟು ನನ್ಗೋಸ್ಕರ ಬಂದಿದಾರ. ಅವ್ರನ್ನ ನೋಡ್ಬಿಟ್ಟು ಮಾತಾಡ್ಸಿದ್ರೆ ಸರಿ ಹೋಗಲ್ಲ. ಅವ್ರಲ್ಲಿ ಬಂದಿದ್ದಾರೆ ಅಂದ್ರೆ ಅವರೇ ಬಂದು ಯಾಕೆ ನನ್ನನ್ನು ಮಾತಾಡ್ಸಿಲ್ಲ? ಅವ್ರನ್ನ ಕೇಳ್ತೀನಿ. ಅಣ್ಣ, ಏನಣ್ಣ ಅಲ್ಲಿ ಹಸ್ಬೆಂಡ್ ಗೊತ್ತಾ? ಮತ್ತ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ನನ್ಗೆ ಯಾಕೆ ಹೇಳಿಲ್ಲ ಅಣ್ಣ? ಬೇರೆ ಯಾರಿಂದನೋ ನಂಗೆ ಗೊತ್ತಾಯ್ತು. ಅಲ್ಲ, ಅವ್ರು ಇಲ್ಲಿ ಬಂದು ಯಾಕೆ ಈ ತರ ಕೆಲಸ ಮಾಡ್ತಿದ್ದಾರೆ? ನೀನ್ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರನ್ನ ನೋಡೋ ಹಾಗಿಲ್ಲ, ಮಾತಾಡ್ಸೋ ಹಾಗಿಲ್ಲ. ಯಾಕಣ್ಣ? ಯಾಕೆ ಅಂದ್ರೆ ಅವ್ರು ನಿನಗೆ ಬೇಜಾರು ಮಾಡಿಲ್ವಾ? ನಿನಗೆ ಮೋಸ ಮಾಡಿಲ್ವಾ? ಅಷ್ಟು ಬೇಗ ಎಲ್ಲ ಮರ್ತ್ಬಿಟ್ಯಾ ಪುಟ್ಟಿ? ನಿಮ್ಗೂ ನಾನು ಇಷ್ಟ ಆದ್ರೆ ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡ್ತೀರಾ? ಐ ಲವ್ ಯು ಚಿರಾಗ್. ಆ ಮನುಷ್ಯ ರೂಪಕ್ಕೆ ಬೆಲೆ ಕೊಡೋದು ಬಿಟ್ಟು ಗುಣಕ್ಕೆ ಬೆಲೆ ಕೊಡ್ತಾರೆ ಅನ್ನೋ ನನಗೆ ಗೊತ್ತಾಗಬೇಕು. ಹಾಗೆ ಗ್ಲಾಮರ್ ಪ್ರಪಂಚನ ಬಿಟ್ಟು ಇಲ್ಲಿ ಕಷ್ಟಪಟ್ಟು ದುಡಿತಾರೆ ಅನ್ನೋ ನನಗೆ ಗೊತ್ತಾಗಬೇಕು. ಅದಕ್ಕೆ ನಾನು ಅವ್ರಿಗೆ ಚಾಲೆಂಜ್ ಮಾಡಿದ್ದೀನಿ, ಇಲ್ಲಿ ಕೆಲಸ ಮಾಡಿ ಗೆದ್ದು ತೋರಿಸ್ಬೇಕು ಅಂತ. ಅವ್ರು ಗೆಲ್ಲಿ. ಅಲ್ಲಿವರೆಗೂ ನೀನಾಗ್ಲಿ ಅವರಾಗ್ಲಿ ಒಬ್ಬನೊಬ್ರು ಮೀಟ್ ಮಾಡೋ ಹಾಗಿಲ್ಲ, ಮಾತಾಡ್ಸೋ ಹಾಗಿಲ್ಲ.
ಹಸ್ಬೆಂಡ್ ಕೈಯಲ್ಲಿ ಮಾಡಿಸ್ತಿದ್ಯಾ? ಹೌದು. ಆದ್ರೆ ಇದೇ ಕೆಲಸ ಮಾಡ್ಬೇಕು ಅಂತ ನಾನೇನು ಹೇಳಿಲ್ಲ. ಶ್ರೀಮಂತಿಕೆಯಿಂದ ಬೀಗ್ತಿದ್ದ ಮನುಷ್ಯ ಶ್ರೀಮಂತಿಕೆನ ಬಿಟ್ಟು ಇಲ್ಲಿ ಕಷ್ಟಪಟ್ಟು ದುಡಿದು ತೋರಿಸ್ಬೇಕು. ಅದಕ್ಕೆ ಅವ್ರು ಆ ಕೆಲಸ ಮಾಡ್ತಾರೆ. ಅಣ್ಣ, ಈ ಊರಲ್ಲಿ ಅವ್ರು ಎಲ್ಲಿ ಹುಡ್ಕೊಂಡಿದ್ದಾರೆ? ಅದೆಲ್ಲ ಯಾಕೆ? ಅವ್ರು ಎಲ್ಲಾದ್ರೂ ಇರ್ಲಿ, ಏನಾದ್ರೂ ಮಾಡ್ಕೊಳ್ಳಿ. ನಿನಗೆ ಅನ್ಯಾಯ ಮಾಡಿರೋರ್ಗೆ ಬುದ್ಧಿ ಕಲ್ಸೋರ್ಗು ನಾನಂತೂ ಸುಮ್ಮನೆ ಇರಲ್ಲ. ನೋಡು ಪುಟಿ, ನನಗೆ ಎಲ್ಲದಕ್ಕಿಂತ ಮುಖ್ಯ ನೀನು. ನಿನಗೆ ಅನ್ಯಾಯ ಆದ್ರೆ ನಾನು ಮಾತ್ರ ತಡ್ಕೊಳ್ಳೋದು. ಆ ಮನುಷ್ಯ ಈ ಚಾಲೆಂಜ್ನ ಮುಗಿಸೋವರೆಗೂ ನೀನು ಅವ್ರನ್ನ ಭೇಟಿ ಆಗಲ್ಲ ಅಂತ ನನಗೆ ಮಾತು. ಏನಾಯ್ತು? ಡೀಸೆಲ್ ಏನಾದ್ರು ಖಾಲಿ ಆಗೋಯ್ತಾ? ಸ್ಟಾರ್ಟ್ ಆಗ್ತಿಲ್ವಲ್ಲ ಇದು? ಅವ್ರು ಬರೀ 2 ಅವರಲ್ಲಿ ಉಳ್ಮೆ ಮಾಡಬೇಕು ಅಂತ ಹೇಳಿದ್ರು. ನೋಡೋ ಸ್ಟಾರ್ಟೇ ಆಗ್ತಲ್ಲ, ಏನಪ್ಪ ಮಾಡೋದು? ಅವ್ರಿಗೆ ಹೇಳ್ಬಿಡೋದು ಒಳ್ಳೇದು.